ಪ್ರಮುಖವಾಗಿ ಯಾವ್ಯಾವ ವಲಯಕ್ಕೆ ಗಮನವನ್ನು ಹರಿಸಬಹುದು ಕೇಂದ್ರೀಕರಿಸಬಹುದು ಅಂದಾಗ ರೈತ ವಲಯ ಸಹಜವಾಗಿ ನಿರೀಕ್ಷೆಗಳನ್ನ ಹೆಚ್ಚೆಚ್ಚಿಟ್ಕೊಂಡಿದ್ದಾರೆ. ಯಾಕಂದ್ರೆ ಹಲವು ವರ್ಷಗಳಿಂದ ಇವರು ಬಜೆಟ್ ಮಾಡ್ಕೊ ಬರ್ಬೇಕಾದ್ರೆ ಇವರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಅನ್ನದಾತರಿಗೆ ಶುಭ ಸುದ್ದಿ ಈ ಸಲದ ಬಜೆಟ್ ನಲ್ಲಿ ಸಿಗತ್ತಾ? ಮೋದಿ ಬಜೆಟ್ ನಲ್ಲಿ ರೈತರಿಗೆ ಎಷ್ಟು % ಆದ್ಯತೆ ಸಿಗಬಹುದು ನೋಡ್ತಾ ಹೋಗೋಣ. ಮೋದಿ ಬಜೆಟ್ ನಲ್ಲಿ ರೈತರಿಗೆ ಎಷ್ಟರ ಮಟ್ಟಿಗೆ ಆದ್ಯತೆ ಸಿಗಬಹುದು? ದೇಶದ ರೈತಾಪಿ ವರ್ಗದಲ್ಲಿ ಏನೆಲ್ಲ ನಿರೀಕ್ಷೆ ಇದೆ? ರೈತರೇ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಅದನ್ನ ಫುಲ್ಫಿಲ್ ಮಾಡುವಂತಹ ಕೆಲಸ ಇವತ್ತಿನ ಬಜೆಟ್ ನಲ್ಲಿ ಆಗುತ್ತಾ? ಇದ್ರ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಪ್ರಮುಖವಾಗಿ ಅಂದ್ರೆ ಇಡೀ ದೇಶದಲ್ಲಿ ರೈತರು ಏನೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಕೇಂದ್ರದ ಬಜೆಟ್ ಬಗ್ಗೆ ಅಂತ ಗಮನಿಸ್ತಾ ಹೋದಾಗ ಒಂದೊಂದೇ ಅಂಶವನ್ನ ನೋಡ್ತಾ ಹೋಗೋಣ. ಆಲ್ರೆಡಿ ಇದೀಗ ರೈತರಿಗೆ ಅಂತ ಹಲವು ಯೋಜನೆಗಳಿದೆ. ಆ ಹಲವು ಯೋಜನೆಗಳ ಪರಿಷ್ಕರಣೆಗೆ ಮೋದಿ ಸರ್ಕಾರ ಪ್ಲಾನ್ ಮಾಡುವಂತಹ ಸಾಧ್ಯತೆ ಇದೆ. ಹಲವು ಯೋಜನೆಗಳ ಪರಿಷ್ಕರಣೆಗೆ ಪ್ರಮುಖವಾಗಿ ಕಿಸಾನ್ ಸಮ್ಮಾನ್ ಎಲ್ಲರಿಗೂ ಕೂಡ ಹಲವು ರೈತರು ಇದರ ಒಂದು ಪ್ರಯೋಜನವನ್ನ ಒಂದು ಪಡೆದುಕೊಳ್ತಾ ಇದ್ದಾರೆ. ಅಂದ್ರೆ 6,000 ಏನ್ ಕೊಡ್ತಾರೆ ಅದನ್ನ ಮುಂದುವರಿಸಬಹುದು ಅಥವಾ ಅದನ್ನ ಹೆಚ್ಚಳ ಮಾಡಬಹುದು 50% ಅಂತ. ಅದೇ 6,000ದಿಂದ ಇವರು 50% ಹೆಚ್ಚಳ ಮಾಡಿದ್ರೆ ಅದು 9,000ಕ್ಕೆ ಹೋಗುತ್ತೆ. ಅಲ್ಲಿ ತನಕ ಸಹಾಯಧನವನ್ನ ಹೆಚ್ಚಳ ಮಾಡೋ ಸಾಧ್ಯತೆ ಇದೆ. ರೈತರನ್ನ ಕೇಂದ್ರೀಕರಿಸಿ ಮತ್ತಷ್ಟು ಸಹಾಯಧನ ಕೊಡಲು ಕೇಂದ್ರ ಪ್ಲಾನ್ ಮಾಡಬಹುದು. ಇದೀಗ ನರೇಗಾ ಯೋಜನೆಯ ಬಜೆಟ್ ಹೆಚ್ಚಳದ ನಿರೀಕ್ಷೆ. ನರೇಗಾ ಯೋಜನೆ ಅದೇ ಗ್ರಾಮೀಣ ಪ್ರದೇಶದಲ್ಲಿ 100 ದಿನ ಖಾತ್ರಿ ಕೆಲಸ ಅಂತ ಕೊಡ್ತಾರಲ್ಲ, ಆ ಜೀವನವನ್ನ ಭದ್ರತೆ ಮಾಡುವಂತಹ ಹಿನ್ನೆಲೆಯಲ್ಲಿ ಅದನ್ನ ಮತ್ತಷ್ಟು ಮುಂದುವರಿಸಬಹುದು ಅಂತ. PM ಫಸಲ್ ಭೀಮಾ ಯೋಜನೆಯ ಕಂಡೀಷನ್ಸ್ ಏನಿದೆ ಅದನ್ನ ಸಡಿಲಪಡಿಸೋದ್ರ ಮುಖಾಂತರ ಎಲ್ಲರ ಕೈಗೂ ಅದು ಈಸಿಯಾಗಿ ಸಿಗ್ಲಿ ಅಂತ ಹಲವು ಯೋಜನೆಗಳ ಪರಿಷ್ಕರಣೆಗೆ ಮೋದಿ ಸರ್ಕಾರ ಪ್ಲಾನ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಇವೆಲ್ಲವೂ ಕೂಡ ಸಾಧ್ಯತೆ ಬಗ್ಗೆ ಮಾತಾಡ್ತಾ ಇದೀವಿ, ನಿರೀಕ್ಷೆ ಬಗ್ಗೆ ಮಾತಾಡ್ತಾ ಇದೀವಿ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಂದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನು 6,000 ರೂಪಾಯಿ ಕೊಡ್ತಾ ಇತ್ತು, ಅದರ ಜೊತೆಗೆ ಇವರು 4,000 ರೂಪಾಯಿ ಸೇರಿಸಿ 10,000 ರೂಪಾಯಿನ ವರ್ಷಕ್ಕೆ ರೈತರಿಗೆ ಕೊಡ್ತಾ ಇದ್ರು. ಆದ್ರೆ ಯಾವಾಗ ಕಾಂಗ್ರೆಸ್ ಗವರ್ನಮೆಂಟ್ ಬಂತು ರಾಜ್ಯ ಸರ್ಕಾರದ ಸಹಾಯಧನವನ್ನ ನಿಲ್ಲಿಸ್ಬಿಟ್ಟು ಈಗ ಸದ್ಯಕ್ಕೆ ಬರ್ತಾ ಇರ್ತಕ್ಕಂಥದ್ದು 6,000 ರೂಪಾಯಿ ಮಾತ್ರ. ಕಾಂಗ್ರೆಸ್ ಸರ್ಕಾರಗಳು ಇರ್ತಕ್ಕಂಥ ರಾಜ್ಯದಲ್ಲಿ ಏನಾದರೂ ಅದು ಕಡಿಮೆ ಆಯ್ತು ಅಂತಂದ್ರೆ ಕೇಂದ್ರ ಸರ್ಕಾರ ಅದನ್ನ ಹೆಚ್ಚಳ ಮಾಡತಕ್ಕಂಥ ಸಾಧ್ಯತೆ ಇದೆ 50%. ಹಾಗಾಗಿ ವಾರ್ಷಿಕ ರೈತರಿಗೆ 6,000 ರೂಪಾಯಿ ಕೇಂದ್ರದಿಂದ ಏನು ಬರ್ತಾ ಇದೆ ಅದನ್ನ 9,000 ರೂಪಾಯಿಗೆ ಏರಿಕೆ ಮಾಡಬಹುದು ಅಂತಕ್ಕಂಥ ನಿರೀಕ್ಷೆ ಇದ್ದೇ ಇದೆ. ಮತ್ತೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ದಿನಗಳನ್ನ ಹೆಚ್ಚಳ ಮಾಡಿಕೊಡಿ ಅಂತಕ್ಕಂಥ ಒಂದು ಬೇಡಿಕೆ ಇತ್ತು. ನಮಗೆ ವಾರ್ಷಿಕ 365 ದಿವಸದಲ್ಲಿ ಕನಿಷ್ಠ 150 ದಿನಗಳ ತನಕ ಬೇಕು ಅಂತ ಕೇಳ್ಕೊಂಡಿದ್ರು. ಅದನ್ನ 150 ದಿನಗಳ ತನಕ ಮಾಡಿಕೊಡ್ತಾರಾ ಅಂತಕ್ಕಂಥದನ್ನ ಕಾದು ನೋಡಬೇಕಾಗಿದೆ. ಇದ್ರ ಜೊತೆಗೆ PM ಫಸಲ್ ಭೀಮಾ ಯೋಜನೆ ಅಂದ್ರೆ ಈ ಬೆಳೆಯ ಇನ್ಶೂರೆನ್ಸ್ ಇತ್ತಲ್ಲ, ಆ ಬೆಳೆಯ ಇನ್ಶೂರೆನ್ಸ್ನ ಷರತ್ತುಗಳನ್ನ ಇನ್ನಷ್ಟು ಸಡಿಲ ಮಾಡುವಂತಹ ಸಾಧ್ಯತೆಗಳಿದೆ. ಯಾಕೆಂದ್ರೆ ರೈತರಿಗೆ ಒಂದ್ ರೀತಿನಲ್ಲಿ ನೀರು ಮೇಲಿನ ಗುಳ್ಳೆ ಬೆಳೆ ಅಂತಕ್ಕಂಥದ್ದು ಬಂದ್ರೆ ಬಂತು ಹೋದ್ರೆ ಹೋಯ್ತು. ಈ ಸರ್ತಿ ಅಂತೂ ಬರಗಾಲ ಬಂದು ನಮ್ಮ ರಾಜ್ಯದಲ್ಲಿ ರೈತರು ದಿಕ್ಕೆಟ್ಟು ಹೋಗ್ಬಿಟ್ಟಿದ್ದಾರೆ ಪಾಪ. ಅಂತ ಸಂದರ್ಭದಲ್ಲಿ ಏನಾದರೂ ಅವ್ರಿಗೆ ಅವರು ಬೆಳೆದಂತಹ ಬೆಳೆಗೆ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಟ್ರೆ, ಬೆಳೆ ವಿಮೆಯನ್ನ ಮಾಡಿಸ್ಕೊಟ್ರೆ ಖಂಡಿತವಾಗಿ ಅದರಿಂದ ಅನುಕೂಲ ಆಗುತ್ತೆ. ಷರತ್ತುಗಳನ್ನು ಸಡಿಲಿಸಿದ್ರೆ ಇನ್ನಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಅಂತ ಇವೆಲ್ಲವೂ ಕೂಡ ಪ್ಯೂರ್ಲಿ ರೈತರನ್ನ ಫೋಕಸ್ ಮಾಡಿ ಈ ಯೋಜನೆಗಳು ಘೋಷಣೆ ಆಗಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ.